ವೆಲ್ಕಮ್ ಟು ತರುಣ್ ವ್ಲಾಗ್ಸ್ ಗಾಯ್ಸ್. ಸೊ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಕಾಡನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಯಾರ ಜೊತೆ ಅಂದರೆ ಒಬ್ಬನೇ ಅಂತೂ ಅಲ್ಲ, ತುಂಬ ದಿನದಿಂದ ಇಂಟ್ರೊಡ್ಯೂಸ್ ಮಾಡಬೇಕು ನನ್ನ ಚಾನಲಲ್ಲಿ ಅಂದ್ಕೊಂಡಿದ್ದೆ. ಸೊ ಹಂಗೆ ಇಂಟ್ರೊಡ್ಯೂಸ್ ಮಾಡೋದು ಬೇಡ, ಸೊ ಒಂದು ಇಂಟ್ರೋ ಇರಲಿ. ಇರೋ ಸೊ ಗೈಸ್, ಲಾಸ್ಟು ಸ್ಟೋರಿಯಲ್ಲಿ ನೋಡಿರ್ತೀರ, ರಾಮಹಳ್ಳಿ ರಾಮ ಅಂತ ಹೇಳಿರ್ತೀನಿ. ಆ ರಾಮ ಇವನೇ. ಹೆಂಗೋ ನಮ್ಮ ರಾಮ. ಸೊ ಇವತ್ತು ನಾನು ಇವನು ಸೇರಿ ಕಾಡನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೋತಿದ್ದೀವಿ. ಟೈಮ್ 12 ಗಂಟೆ 12:16 ಗೈಸ್. ಚೆನ್ನಾಗೋಣ ಇಲ್ಲೋ ಕಮೆಂಟ್ ಮಾಡಿ. ನಮ್ಮ ರಾಮ ಯಾವ ಫೋಟೋ ಅದೇ ಅದನ್ನೂ ಕಮೆಂಟ್ ಮಾಡಿ. ಸೊ ಇವಾಗ ಹೋಗಿ ಕಾಡನ್ನ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಇಲ್ಲಿ ಡಾನ್ ಬಾಸ್ಕೋ ಮುಂದೆ ಇದ್ದೀವಿ, ಹೋಗೋಣ. ಈ ಲೊಕೇಶನ್ ಹುಡುಕಿರೋದು ನಮ್ಮ ಬಾಸ್. ಹೇಳಿ ಸರ್, ಎಕ್ಸೈಟ್ಮೆಂಟ್ ಆಗಿದ್ದೀರಾ? ಚೆನ್ನಾಗಿದ್ದೀವಿ, ಎಕ್ಸೈಟ್ಮೆಂಟ್ ಆಗಿದೆ. ಕಾಡನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ರೆಡಿನಾ? ರೆಡಿ ಇರುತ್ತೆ ನೋಡಿ. ಸೊ ಗಾಯ್ಸ್, ಆನ್ ದ ವೇಲಿದ್ದೀವಿ. ಏನು ತೋರಿಸ್ತಿದೆ ಮ್ಯಾಪ್? ಆನ್ ದ ವೇಲಿದ್ದೀವಿ. ಸೊ ನಮ್ಮ ಪ್ರೊಡಕ್ಷನ್ಗೆ ಒಂದು ದೊಣ್ಣೆನೋ ಗಿಣ್ಣೆನೋ ಹುಡ್ಕೋಣ ಅಂತ ಹುಡುಕ್ತಾ ಇದ್ದೀವಿ. ಎಲ್ಲೂ ಸಿಗ್ತಾ ಇಲ್ಲ. ದೊಣ್ಣೆ ಎಲ್ಲ ಮರದ ಕೊಂಬೆ ಏನಾರ. ರೋಡ್ ನೋಡಿ ಹೆಂಗೈತೆ. ಸೊ ಹೋಗ್ತಾ ಇದ್ದೀವಿ ಆನ್ ದ ವೇ. ಕವರ್ ಅದು ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ? 4.6 ಕಿಲೋಮೀಟರ್ಸ್ ಅಷ್ಟೇ. ಹೋಗಿ ಸಿಗ್ತೀವಿ. ಹೋಗಿ ಒಳ್ಳೆ ಎಕ್ಸ್ಪ್ಲೋರ್ ಮಾಡಿ. ನಿಮ್ಗೇನು ಬಂದಿರೋದು, ಬೆಳಗ್ಗೆ ಹೊತ್ತು ಹೋಗ್ದೆ ನೈಟ್ ಹೊತ್ತು ಹೋಗ್ತಿದ್ದೀರ ಅನ್ಬೋದು. ಬೆಳಗ್ಗೆ ಹೊತ್ತು ಟೈಮ್ ಇಲ್ಲ, ಆಮೇಲೆ ಬೆಳಗ್ಗೆ ಹೊತ್ತು ಥ್ರಿಲ್ ಇರೋಲ್ಲ ಗೈಸ್, ಅದಕ್ಕೆ ನೈಟ್ ಆಯ್ತಾ ಇದ್ದೀವಿ. ಏನೋ ಮಾತಾಡ್ತೀನಿ ಅಂತಲ್ಲ, ಮಾತಾಡೋ. ನಾಚಿಕೆ ಆಯ್ತೈತೆ. ಒಂದು 2 ವೀಡಿಯೋ ಆಮೇಲೆ ಆಟೋಮೆಟಿಕ್ ಅಡ್ಜಸ್ಟ್ ಆಗೋಯ್ತಾನೆ. ಸೊ ತುಂಬ ದಿನದಿಂದ ಅನ್ಕೋತಿದ್ದೆ ಇವ್ನ ಬ್ಲಾಗಾಗಿ ಕರ್ಸ್ಬೇಕಂತ. ಇವತ್ತೇ ಟೈಮ್ ಆಗಿದ್ದು. ಸೊ ಅದಕ್ಕೆ ಬಂದಿದ್ವಿ. ಹೋಗಿ ಸಿಗೋಣ ಗೈಸಲ್ಲಿ. ಇವತ್ತು ನಾನು ಬ್ಲ್ಯಾಕೇ ಓಡಿಸ್ತಾ ಇದ್ದೀನಿ. ಎರಡು ಕೈನೂ ಬೇಕು ಓಡಿಸೋಕ್ಕೆ. ಹೋಗಿ ಸಿಗುವ ಗೈಸ್. ರಾಡ್ ಹುಡ್ಕೋಕೆ ಬಂದಿದ್ದೀವಿ. ಯಾವುದೋ ಮನೆ ಕಟ್ತವ್ರೆ. ಈ ಫೋಕಸ್ ಐತಲ್ಲ, ನಮ್ಮ ಹುಡುಗ ಹೋಯ್ತವನೆ, ನಾನು ಹೋಯ್ತೀನಿ. ಅವನೊಬ್ಬನೇ ಬಿಡಲ್ಲ ನಾನು. ಹೋಗಿ ನೋಡೋಣ ಗೈಸ್. ಸಾಕು ಮಗ, ಬಾ. ಲವ್ ಇದು ಎತ್ಕೋಯ್ತಾ ರೋಡಲ್ಲಿ ನಮ್ಮನ್ನ ಪೊಲೀಸರು ಹಿಡಿದ್ಬಿಟ್ರೆ ಏನಾಗಲ್ಲ. ಓಕೆ ಗೈಸ್, ಸಿಕ್ತು ನಮ್ಮ ಹುಡುಗನ ಕೈ ರಾಡು. ಸುಮ್ಮನೆ ಇರೋ ರುಚಿಗೆ ಬುಸ್ಬಿಡು ಎಲ್ಲರೂ ನಾವು ಬಾರೋ. ಓಕೆ ಗೈಸ್, 9 ರುಚಿಗೆ ಬುಸ್ತಾನೆ. ಹಿಡ್ಕೊ ಆಯ್ತು. ಆಫ್ ಮಾಡಿ ಟಾರ್ಚು ಫ್ಲಾಶ್ ಅಲ್ಲ ಕಣ, ಫ್ಲಾಶ್ ಆನ್ ಮಾಡಿಲ್ಲ ಫೋನಲ್ಲಿ. ಆನ್ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ ಗೈಸ್. ಕಾಡೊಳಗೆ ಎಂಟ್ರಿ ಆದ್ವಿ. ಕಾಡಂದರೆ ತೋಟ ಥರನೇ, ಇನ್ನೂ ಒಂದು ಸ್ವಲ್ಪ ದೂರ ಆಯ್ತು ಅಷ್ಟೇ. ಆದರೆ ಚಿರತೆ ಕೆಜಿತ್ತು ನಾನು ಹೋದಾಗ. ಇಲ್ಲಿ ಮುಂದೆ ಹೋದಾಗ, ಬೆಳಗ್ಗೆ ಹೋದಾಗ. ಇವಾಗ ಹೋಗಿ ನೋಡೋಣ. ಸುತ್ತಮುತ್ತ ಯಾರು ಇಲ್ಲ, ಏನೂ ಇಲ್ಲ ನೋಡಿ. ಟಾರ್ಚ್ ಸ್ಟ್ರೈಟಾ? ಸ್ಟ್ರೈಟ್ ಹೋಯ್ತಾ ಇರು ಮಗ. ವೆಲ್ಕಮ್ ಫಾರೆಸ್ಟ್. ವೆಲ್ಕಮ್ ಟು ದಿ ಫಾರೆಸ್ಟ್ ಹೇಳೋ. ವೆಲ್ಕಮ್ ಟು ದಿ ಫಾರೆಸ್ಟ್ ಗೈಸ್. ಇಲ್ಲ ಸ್ಟ್ರೈಟು? ಸ್ಟ್ರೈಟ್. ಟಾರ್ಚ್ ಕೊಡು. ಚೀತಾ ಹಂಟ್ ಅಂತ ಹಾಕೋಣ. ಗೋಸ್ಟ್ ಹಂಟ್ ಬದಲು ಚೀತಾ ಹಂಟ್. ಚೀತಾ ನಾವ್ಯಾಕೋ ಹಂಟ್ ಮಾಡೋಣ ಮಗ. ಪ್ರಾಣಿಗಳು ನಾವು ಹಂಟ್ ಮಾಡಬೇಕು ಮಗ. ಎಲ್ಲಿಗೋದಿದೆ ಎಂಟು ಗೊತ್ತಿಲ್ಲ ನಂಗೂ.
ನೀವು ಎಲ್ಲಿ ತನಕ ಹೋಗಿದ್ರಿ? ನಾವು ಟಿ ಕೆ ಫಾಲ್ಸ್ ಹಿಂಗ್ಯಾಗ್ರ ಹೋಗಿದ್ರಿ? ರೋಡ್ ಇರೋಂಗಿರುತ್ತೆ. ಏನೋ ಒಂದು ಗಾಡಿ ಇದೆ, ಕಣ್ಣು ಪಣ ಪಣ ಅಂತ ನೋಡಿ. ಆದರೆ ಪ್ರಾಣಿನ ಕವರ್ ಅಲ್ಲಲ್ಲ ಕಣ. ಇಲ್ಲೇನ ಬರ್ದಾರ ನೋಡಿರು ಮುಂದೆ ಹೋಗು ಫಸ್ಟ್. ಹಾಂ ಓಯ್ ಜಾಸ್ತಿ ಕಲ್ಲು ಹಿಂಗಿದ್ರೆ ಹೋಗೋದು ಬೇಡ. ಹಿಂಗೆ ಇರೋದು, ರೋಡೇ ಇಲ್ಲ ಇಲ್ಲಿ ಮುಂದೆ. ಏನೋಯ್ತು ಬಾಗ್ಲಿ ಬಾಗ್ಲಿ ಬಾಗ್ಲಿ. ಯಾ ಈ ರೋಡಲ್ಲಿ ಕಾರ್ ಎತ್ಕೊ ಹೋಗಿದ್ರಂದು ಶಿಫ್ಟು ಸ್ಟ್ರೈಟೇ ಹೋಗೋಣ. ಇದು ಸಿಟಿ ಲಾಸ್ಟ್ ಇನ್ ಜಂಗಲ್. ಸ್ಟ್ರೈಟೇ ಹೋಗೋಣ ನಡಿ ಮಗ. ಆ ಕಡೆ ತಿರುಗಿಸಿ, ಈ ಕಡೆ ಹೋಗಿ. ಎಲ್ಲ ಕಡೆನೂ ರೋಡ್ ಐತಲ್ಲ, ಇಲ್ಲಿ ಹೋಗೋದು ಸ್ಟ್ರೈಟೇ ನಡಿ. ಸ್ಟ್ರೈಟೇ ಹೋಗೋಣ ಅಂತ್ಯ? ಹಾಂ ನೀವು ಹೆಂಗೆ ಹೋಗಿದ್ರ? ಹಿಂಗೆ ಹೋಗಿದ್ರಿ ಸ್ಟ್ರೈಟೇ. ಹಾಂ ಗಾಡಿ ಓಡಿಸೋದೆಲ್ಲ ಚಿರತೆ ಹುಡ್ಕೋ. ನಾನು ಚಿತ್ರ ಹುಡುಕಿದ್ರೆ ಇಬ್ಬರು ದಬಾಕತ್ತೀವಿ. ಯಾರೋ ಒಬ್ರು ನೋಡಿ ಹಿಡಿದ್ರೆ ಹಳ್ಳ ಆಯ್ತದ ನಮ್ದು. ಹೋಗೋಣ ಮುಂದೆ. ಏನು ಇನ್ನೇನು ಹೋಗ್ಬೇಕು ಮಗ. ಆನೆ ನಡೆದಿದ್ದ ದಾರಿ. ಏನೋ ಸೌಂಡ್ ಕೇಳಿಸ್ತು ರೈಟ್ ಸೈಡಿಂದ. ಒಬ್ಬನೇ ಬಂದಿದ್ರೆ ಏನು ಮಾಡ್ತಿದ್ದೆ ತರುಣ? ಒಬ್ಬನೇ. ಹಾಂ ಒಬ್ಬನೇ. ಗೊತ್ತಾಗಲಿಲ್ಲ ಮಗ, ಇಷ್ಟು ಬರ್ತಾ ಇರಲಿಲ್ಲ. ನಾನು ಏನೋ ಗೊತ್ತಿರೋ ಬಿಲ್ಡಿಂಗು ಅದು ಇದು ಅಂದರೆ ರಿಸ್ಕ್ ಆಗ್ಬೋದು. ಈ ಥರ ಕಾಡಲ್ಲೆಲ್ಲ ರಿಸ್ಕ್ ಆಗಲ್ಲ ಮಗ. ಶತ್ರುನ್ ಜೊತೆ ಸಾವಲ್ಲೇ ಜೊತೆಲಿ ಇರ್ತೀನಿ ಬಾ ಮಗ. ನನಗೋಸ್ಕರ ಪ್ರಾಣ ಕೊಡ್ತೀರ? ಹಾಂ ಇದು ನಿಜ ಮಾಡ್ತಾಯಿದ್ದೀವಿ ನಾವು. ಹಾಂ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀರಾ ಇದು ಬಂದಿದ್ದೀನಿ ಅದು ನಾನು. ಫ್ಲ್ಯಾಶ್ ಬ್ಯಾಕ್. End of flashback. ಇಲ್ಲೇನೈತೆ ಬೋರ್ಡ್ ಗೊತ್ತಾದ್ರೆ ಲೊಕೇಶನ್ ಗೊತ್ತಾಗ್ಬಿಡುತ್ತೆ. ಬೇಡಪ್ಪ.
ಎಷ್ಟು ದೇವೇಗೌಡ ಅಂತ ಬರೋದು. ಪಕ್ಷಿ ಸೌಂಡ್ ಕೇಳಿಸ್ತಾ ಇದೆ. ಅಕ್ಕನ್ ಸರಿ ಅಡ್ವೆಂಚರಪ್ಪ. ದೊಣ್ಣೆ ರೆಡಿ ಮಾಡ್ಕೊಂಡಿರೋ ಚಿರತೆ ಕಾಣಂಗೈತೆ. ಗೈಸ್ ಹೆಂಗಾದ್ರೂ ಚಿರತೆ ಕಾಣೋ ಥರ ಮಾಡಿ ಗೈಸ್ ದಯವಿಟ್ಟು. ಹೋಯ್ತೀರ ಸ್ಟ್ರೈಟು. ನಮ್ಮ ಮೂತಿಗೆ ಹುಡುಗಿ ಅಂತೂ ಬಿದ್ದಿಲ್ಲ, ಚಿರತೆ ಆದರೂ ಬೀಳಿ. ರೈಟ್ ಸೈಡ್ ನೋಡ್ತಾ ಇರೋ ಹಾಗೆ ಬರೋಣ. ಚಿರತೆ ಕಾಣಿಸಿ ನಮಗೆ ಹೆಚ್ಚು ಕಮ್ಮಿ ಆದ್ರೆ ಚಿರತೆಯನ್ನು ಬೇಟೆಯಾಡಲು ಹೋಗಿ ವೀರ ಮರಣ ಹೊಂದ ಯುವಕರು JSS ಬಾಲಕ ಮತ್ತು RV ಬಾಲಕ ಟೆಕ್ಸ್ಟ್ ಬುಕ್ಕಲ್ಲಿ ಹಾಕ್ಸ್ಬೇಕು ನಮ್ಮ ಹೆಸರನ್ನ. ನೋಡ್ಗ ಹಿಂಗೋದ್ರೆ ಕನಕಪುರ ರೋಡ್ ಹೋಯ್ತೀವಿ ಅನ್ಸುತ್ತೆ. ಹಿಂಗೆ ಹೋಗಲ್ಲ, ಒಬ್ಬನೇ ಎಲ್ಲ ಬಚಾರಿಲ್ಲ ಬಿಡು. ಒಂದು ಅರ್ಧ ಬಂದಿದೆ ಅಷ್ಟೇ. ರೋಡ್ ಯಾವಾಗ ತೀರಾ ಅದಕ್ಕೆ ವಾಪಸ್ ಹೊಂದೈತಿದೆ. ಕಾಡಲ್ಲಿ ನಿಲ್ಸ್ಬಿಟ್ಟು ಬ್ಲಾಗ್ ಮಾಡ್ಬೇಕಿತ್ತಲ್ಲ. ನಿಲ್ಸ್ಬಿಟ್ಟು ಮಾಡಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ, ಆದ್ರೆ ನೀನು ಏನಾನ ಬಂದ್ರೆ ಇಮಿಡಿಯೇಟ್ ಈ ತರ ರೋಡ್ ಇದ್ರೆ ಹೆಂಗೋ ಒಂದು ತಿರುಗಿಸ್ಬಿಟ್ಟು ಮ್ಯಾನೇಜ್ ಮಾಡ್ಬಿಡ್ಬೋದು. ನೀನ್ ಆ ತರ ರೋಡಲ್ಲಿ ನೀನ್ ಏನಂದ್ರೆ ಏನು ಮಾಡಕ್ಕಾಗಲ್ಲ. ಮಗ ಚಿಕ್ಕ ವಯಸ್ಸಿಂದ ಆಚೆ ಕಣ ಫೈಟಿಂಗ್ ಆಡ್ಬೇಕು ನಾನು ಅಂತ. ನನಗೂ ಆಸೆ ಐತೆ. ಫೈಟಿಂಗ್ ಆಡ್ಬಿಟ್ಟು ನಾವೆಲ್ಲ ಲಾಜಿಕಲಿ ಆಗಲ್ಲ ಕಣ. ಫೈಟಿಂಗ್ ಆಡ್ಬಿಟ್ಟು ಹೆಗ್ಲ ಮೇಲೆ ಹಾಕೊಂಡು ಹೋದ್ರೆ ಊರವರೆಲ್ಲ ನೋಡ್ತಾ ಇರ್ಬೇಕು ಕಣ. ಯಾವ್ದು ಇದು ಹೇಳ್ತೀನಿ ಯಾವ್ದಪ್ಪ ಅದು ಪಿಕ್ಚರ್ ಬರುತ್ತಲ್ಲ. ಮಗ ಇಳ್ದ್ಬಿಟ್ಟು ಅಲ್ಲ ಗಾಡಿ ಬೀಳ್ತೈತೆ, ಇಳ್ದ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡಿದ್ಯಲ್ಲ ನೀನು ಲೋಪರ್. ಮಗ ಕಂಟೆಂಟ್ ಮುಖ್ಯ ಅಲ್ವಾ ಮಗ? ಬೆಳಿತೀರಾ ಚಾನಲ್, ಕಂಟೆಂಟ್ ಬೇಕು. ಏನು ಇದು ಇಲ್ಲಿ ಯಾರು PG ಕಟ್ಟೋರಲ್ಲ? PG ಏನಿದು? ಯಾವ್ದ ಫ್ಯಾಕ್ಟ್ರಿ? ಹೋಗ್ಲಿ ರೂಟ್ ನೋಡಲಿ, ಎಲ್ಲಿ ಹೋಗ್ತಾ ಇದೀವಿ ಅಂತ. ರೂಟಾ ನೋಡ. ಅಲ್ಲಿ ಚಿರತೆ 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 ಗೈಸ್, ಚಿರತೆ ನೋಡಿ ಗೈಸ್, ಚಿರತೆ ಲೋಕಲ್ ವಾಪಸ್ ಇಡಕ್ಕಾಗಲ್ಲ ಕಡ್ಲ. ನಮ್ಮ ಹ್ಯುಮ್ಯಾನಿಟಿ ಮರಿಬೇಕು ನಾವು. ಹ್ಯುಮ್ಯಾನಿಟಿ ಗ್ರೌಂಡ್ಸ್ ದಿ ಸಾಲ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ಕಡ್ಡಿನಾ ಮಗ ಪಾಪ ಅವ್ರು ಬೇಜಾರು ಮಾಡ್ಕೊಳಲ್ಲ. ಸಾರಿ ಕೇಳು. ಸಾರಿ ಕ್ಷಮಿಸ್ಬಿಡಿ. ಒಂದು ನಿಮಿಷ ಇರು ಕೇಳು ಮಗ. ಸಾರಿ ಕಡ್ಡಿ ಓನರ್ಗೆ ನಿಮ್ಗೇನೇ ನಷ್ಟ ಆಗಿದ್ರು ನನ್ನ ಕಡೆಯಿಂದ ಇವನ ಕಡೆಯಿಂದ ನಾವು ಕಟ್ಕೊಡ್ತೀವಿ. ಎಷ್ಟೋ ಒಂದು 2 ಅಡಿ ಇಷ್ಟುದ ಐತೆ ಆ ಕಡ್ಡಿ. ಅದಕ್ಕೇನೇ ನಷ್ಟ ಇದ್ರು ಮಗ ಕಗ್ಲಿಪುರ ಸ್ಟ್ರೈಟು. ಕಗ್ಲಿಪುರ ಮಗ ನಿಂದು ಇದೇ ಹೇಳ್ತಾ ಮೊಬೈಲ್ ನಂಬರು ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ, ನೀನು ಯಾರು ಅಂತ ಗೊತ್ತಾಗಬೇಕಲ್ಲ. ತರುಣ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಕೆಳಗೆ ಕಮೆಂಟ್ ಹಾಕಿ. ಇನ್ಸ್ಟಾಗ್ರಾಮ್ ಐಡಿ ಕೊಟ್ಬಿಟ್ಟು ಅಲ್ಲಿಂದ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಆದ್ರೆ ಏನೇ ನಷ್ಟ ಆದರೂ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಎಲ್ಲ ಕೆಲಸ ಇಮಿಡಿಯೇಟ್ ಸ್ಯಾಂಕ್ಷನ್ ಆಗುತ್ತೆ ನಮ್ಮ ಕಡೆ ಎಲ್ಲ. ಅಧ್ಯಕ್ಷರಿದ್ದಾರೆ. ಯಾರು ಅಧ್ಯಕ್ಷರು? ಯಾರು ಮಗ ಇರು ಮಗ ಗೊತ್ತಿಲ್ಲ. ಬೇಡ ಯಾರು ಮಗ ಅಧ್ಯಕ್ಷರು? ಸೊ ಗೈಸ್ ಅಷ್ಟೇ, ಕಾರ್ಡ್ ಮುಗೀತು. ಒಳ್ಳೆ ಅಡ್ವೆಂಚರ್ ಆಗಿತ್ತಪ್ಪ. ಸೂಪರ್ ಲೊಕೇಶನ್ ಬೈ ನಮ್ಮ ರಾಮಹಳ್ಳಿ ರೋಹನ್. ಇವನು ಒರಿಜಿನಲ್ ಹೆಸರು ರೋಹನ್, ರಾಮ ಅಲ್ಲ. ರಾಮನ್ ಗುಣ ಇರೋ ರೋಹನ್, ನನ್ನ ರಾವಣ ಗುಣ ಇರೋ ತಮ್ಮ. ಸೊ ಚೆನ್ನಾಗಿತ್ತು ಗೈಸ್, ಒಳ್ಳೆ ಅಡ್ವೆಂಚರು, ಒಳ್ಳೆ ಫನ್ ಅಂದರೆ ಬಟ್ ಎಲ್ಲ ಓವರ್ಕಮ್ ಮಾಡಿ ಬಂದಿದ್ದೀವಿ. ಮತ್ತೆ ಮೈನ್ ರೋಡ್ ಬಂದ್ವಿ ಗೈಸ್. ಈ ರೋಡ್ ನನಗೆ ಗೊತ್ತು. ಗೇರ್ ಚೇಂಜ್ ಮಾಡಬೇಕು. ಹಿಡ್ಕೊ ಗೇರಲ್ಲಿ ಗೊತ್ತಾಗಿದೆ. ಓಕೆ, ನೋಡೋಕೆ ಮುಂದೆ ನಾನು ಬಂದರೆ ತೋರಿಸ್ತೀವಿ, ಇಲ್ಲ ಅಂದರೆ ಮುಂದೆ ಹೋಗಿ ಎಂಟು ಮಾಡ್ತೀನಿ. ವಾಪಸ್ ಹೋಯ್ತಾ? ಅದೇ ರೋಡಲ್ಲಿ ಹೋಗೋಣ. ನೀನು ಹೇಳು.
ಹೋಗೋಣ ಅಂದ್ರೆ ಹೋಗೋಣ. ಬೇಡ, ಹೊಸ ಕಂಟೆಂಟ್ ಹುಡ್ತಾನೆ ಇರೋ ಮುಂದೆ. ಸಾಕಂತ ರೋಡು ಸಾಕು, ಹೊಸ ಕಂಟೆಂಟ್ ಹುಡ್ತಾನ. ಭಯ ಅಂತ ಅಲ್ಲ ಮಗ. ಅಲ್ಲ, ನನಗಿಂತ ಜಾಸ್ತಿ ಇವನೇ ನನ್ನ ಕಂಟೆಂಟ್ ನನ್ನಲ್ಲಿ ಅರ್ಧಕ್ಕೆ ಸಾಕು ಕಣ ಹೋಗೋಣ ಅಂದರೆ. ನಾನೇ ಅಲ್ಲಿ ಸಾಕು ಅಂತಿದ್ದೀನಿ, ಇವನು ಇಲ್ಲ ಇನ್ನೂ ಕಂಟೆಂಟು ಹೋಗೋಣ ಅಂತ. ನನಗೆ ಒಂದು ಕಡೆ ಭಯ ಇದೆ, ಹೋಗೋಣ ವಾಪಸ್. ಬೇಡ ಕಣೋ, ಯಾರ ಮಲ್ಕೊಂಡಿದ್ದಿ ಎದ್ಗಿದ್ದು ಬಂದರು ಸುಮ್ಮನಿರಲ್ಲ, ಆಮೇಲೆ ಕ್ಯಾಮ್ರಲ್ಲಿ ಹುಡುಕಿ ತೆಗಿಸ್ತಾರು. ಗಾಯ್ಸ್ ಅದೇನೆ ಹೋಯ್ತಾ ಇದೀವಿ ಮುಂದೆ. ಬೇರೆ ಏನಾರ ಸಿಕ್ಕಿದ್ರೆ ತೋರಿಸ್ತೀವಿ, ಇಲ್ಲ ಅಂದ್ರೆ ಇನ್ಮೇಲೆ ನೈಟ್ ಅಡ್ವೆಂಚರ್ಸ್ ನಮ್ಮ ರೋನ್ ಬರ್ತಾನೆ. ಇನ್ನೊಬ್ಬ ಕೆಂಗೇರಿ ಕೃಷ್ಣನೂ ಜಾಯ್ನ್ ಆಯ್ತಾನೆ. ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ. ಧರ್ಮರಾಯನೂ ಬರ್ತಾನೆ. ಅವ್ನು ಯಾವ ಆ್ಯಂಗಲಿಂದ ಧರ್ಮರಾಯ ಥರ ಅವನಲ್ಲ, ಯಾರಿಲ್ಲ ಗೈಸ್, ನಮ್ಮ ಶೀಲ ಅವನು ಬರ್ತಾನೆ ಮುಂದೆ ವ್ಲಾಗ್ಸಲ್ಲಿ. ಸೊ ಇಲ್ಲಿಗೆ ಆಫ್ ಮಾಡೋಣ, ಏನಾರ ಮುಂದೆ ಇಂಟ್ರೆಸ್ಟಿಂಗ್ ಇದ್ರೆ ತೋರಿಸ್ತೀವಿ ಮತ್ತೆ. ಸೊ ಗೈಸ್ ಇವಾಗ ನೈಸ್ ರೋಡಲ್ಲಿದ್ದೀವಿ. ಸೊ ಮುಗೀತು ಇಲ್ಲಿಗೆ ವ್ಲಾಗು. ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಹುಡುಗ ಇಲ್ಲೂ ಚಿರತೆ ಹುಡುಕ್ತಾನೆ ನೋಡಿ, ಇಲ್ಲೂ ಚಿರತೆ ಹುಡುಕ್ತಾನೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ವಾಸ್ ಇಟ್ ಥ್ರಿಲ್? ಸೂಪರ್ ಥ್ರಿಲ್ ಬಂತಾ? ಇಕೋ ಮಗ ನೀನು. ನಾಚಿಕೆ ಸ್ವಲ್ಪ, ಇನ್ನೊಂದು 2 ವ್ಲಾಗ್ ಹೋದ್ಮೇಲೆ ಸರಿ ಹೋಗ್ತಾನೆ. ಸೊ ಅಷ್ಟೇ ಗೈಸ್, ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋ ತನಕ ಟಾಟಾ, ಬೈ ಬೈ, ಸಿ ಯು. ಬಾಯ್ ಹೇಳು ಬ್ರೋ.